ಇನ್ನು ಒರಾಕಲ್ ಅವರು ಇವತ್ತು ಸುಮಾರು 30,000 ಜನರನ್ನು ಲೇ ಆಫ್ ಮಾಡ್ತೀವಿ ಅಂಥೇಳಿ ಅನೌನ್ಸ್ ಮಾಡಿದ್ದಾರೆ. ಡೋಂಟ್ ನೋ ಲೈಕ್ ಏನು ನಡೀತಾ ಇದೆ ಒರಾಕಲಲ್ಲಿ ಅಂತ. Oracle analyst warns of 30,000 layoffs, asset sale as the cloud firm moves to tackle debt, ORCL stock falls pre-market ಅಂತೇಳಿ ಕೊಟ್ಟಿದ್ದಾರೆ. Oracle could cut up to 30,000 jobs and sell health tech unit Cerner to ease its AI data center financing challenges ಅಂತೇಳಿ ಕೊಟ್ಟಿದ್ದಾರೆ. TD Cowen analysts had said, according to a report in the tech publication, the register that would affect 18.5% of Oracle's total global strength of 162,000 as of May 2025 ಅಂತ ಕೊಟ್ಟಿದ್ದಾರೆ. ಸೊ ಹೆಲ್ತ್ ಕೇರ್ನ ಒಂದು ಕಂಪನಿ ಸರ್ನರ್ ಒರಾಕಲ್ನ ಅಂಡರಲ್ಲಿ ಇರೋದನ್ನು ಅವರು ಮೇ ಬಿ ಸೆಲ್ ಮಾಡ್ತಾರೆ ಅಂಥೇಳಿ. ಸೊ ಅದರ ಜೊತೆಗೆ ಸುಮಾರು 30,000 ಜನರನ್ನು ಕೂಡ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂಥೇಳಿ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಹ್ಯೂಜ್. ಸೊ ಇದಾಗಿತ್ತು ಕ್ವಿಕ್ಕಾಗಿ ಕಳೆದ ಒಂದು 30ರಿಂದ 40 ದಿನಗಳಲ್ಲಿ ಆಗ್ತಿರುವಂತಹ ಮತ್ತು ಆಗಿರುವಂತಹ ಲೇ ಆಫ್ನ ಬಗೆಗಿನ ನ್ಯೂಸ್. ಸೊ ಇದ್ರ ಮೇಲೆ ನಾನು ಜಾಸ್ತಿ ಟಿಪ್ಪಣಿ ವಿವರಣೆ ಕೊಡೋದು ಬೇಡ, ಇವೆಲ್ಲ ಸೆಲ್ಫ್ ಎಕ್ಸ್ಪ್ಲನೇಟರಿ ಆಗಿದೆ. ಯಾರಿಗೂ ಕೂಡ ಲೇ ಆಫ್ ಅನ್ನೋದು ತುಂಬಾ ಬೇಜಾರು ತರಿಸುವಂತಹ ಒಂದು ವಿಚಾರ. ಸೊ ಕಂಪ್ನಿಗಳಿಗೂ ಕೂಡ ಒಂದು ಲೇ ಆಫ್ಗಳನ್ನ ಮಾಡಬೇಕು ಅಂದರೆ ಅವ್ರದ್ದು ಕೂಡ ಡಿಸಿಷನ್ಸ್ ಅಷ್ಟು ಈಸಿಯಾಗಿರಲ್ಲ, ಈ ಒಂದು ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕಂತ ಹೇಳಿದ್ರೆ. ಸೊ ಮಾರ್ಕೆಟು ಗ್ಲೋಬಲಿ ತುಂಬಾ ಇದೇ ರೀತಿ ಶೇಕಿ ಇದೆ. ಸೊ ಕಾರ್ಪೊರೇಟಲ್ಲಿ ಕೂಡ ಇದೇ ರೀತಿ ನಡೀತಾ ಇದೆ. ಪ್ರತಿಯೊಂದು ಕಂಪ್ನಿಗಳಲ್ಲಿ ಕೂಡ ಪ್ರತಿದಿನ ಹೊಸ ಹೊಸ ಚಾಲೆಂಜ್ಗಳು ಬರ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಮತ್ತು ಯುದ್ಧಗಳಿರ್ಬೋದು, ದೇಶಗಳ ಮಧ್ಯ ಇರುವಂತಹ ಒಂದು ತಾರೀಫ್ನ ವಾರ್ಗಳಿರ್ಬೋದು. ಸೊ ತುಂಬಾ ಚೇಂಜಸ್ಗಳು ತುಂಬಾ ದೈನಂದಿನ ಒಂದು ದಿನಗಳಲ್ಲಿ ತುಂಬಾ ಈ ರೀತಿಯ ಒಂದು ಪ್ರಾಬ್ಲಮ್ಗಳು ಬರ್ತಾನೆ ಇರ್ತವೆ. ಸೊ ಹಾಗಾಗಿ ಅಲ್ಲಿಗೆ ನಾವು ಅಡಾಪ್ಟ್ ಮಾಡಿಕೊಂಡು ಹೊಸ ಹೊಸ ಟೆಕ್ನಾಲಜಿಗಳನ್ನ ನಾವು ಕಲ್ತ್ಕೊಂಡು ಈ ಒಂದು ಇಂಡಸ್ಟ್ರಿಗೆ ಹೊಂದ್ಕೊಂಡು ಹೋಗಬೇಕು. ಸೊ ಅದೇ ಕಾರ್ಪೊರೇಟ್ನ ಒಂದು ಸತ್ಯ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಲೇ ಆಫ್ಗಳ ಬಗ್ಗೆ. ಸೊ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಒಂದಷ್ಟು ಇನ್ಫಾರ್ಮೇಷನ್ಗಳನ್ನ ತೊಗೊಂಬರೋಣ. ಸೊ ಮತ್ತೆ ಸಿಗ್ತಾ ಇರೋಣ. ಅಲ್ಲಿಯವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಸೊ ಅಲ್ಲಿವರೆಗೂ GP ಸೈನ್ಸ್ ಆಫ್. ಥ್ಯಾಂಕ್ ಯು.